ಆನೆ ಬಂತು ಆನೆ. ಅಲ್ಲಿ ಒಂದು ಟೈಗರು ರೋಡ್ ಕ್ರಾಸ್. ಐ ಲವ್ ಯು ಗೈಸ್, ಐ ಲವ್ ಯು. ಗುರ್ತಿರ್ದು ಮಾತಾಡ್ತಾರಲ್ಲ. ಫಸ್ಟ್ ಇಯರ್ ಆನಿವರ್ಸರಿ ನಾವು ಸೆಲೆಬ್ರೇಟ್. ನಮ್ಮನ್ನ ನೋಡಿ ಭಯ ಪಟ್ಕೊಂಡ ಅದು ಓಡೋಗ್ತೈತೆ. ಹಲೋ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಫುಲ್ ಟಯರ್ಡ್ ಆಗಿ ಚೆನ್ನಾಗಿದ್ದೀವಿ. ಸೊ ಇವಾಗ ನಾವು ಕೊಲ್ಲಮಿಂದ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್, ವಾಪಸ್ಸು. ಕೊಲ್ಲಮಿಂದ ನಮಗೆ ಟ್ರೈನ್ ಸಿಕ್ಕಿಲ್ಲ, ಬಸ್ಸೇ ಸಿಕ್ಕಿದ್ದು, ಸ್ಲೀಪಿಂಗ್ ಬಸ್ಸು. ಅದ್ರಲ್ಲಿ ಮಲ್ಕೊಂಡು ಅಯ್ಯಪ್ಪ, ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಸ್ ಸಿಕ್ಕಿದ್ದು. ಇವಾಗ ಟೈಮ್ ತೋರಿಸಿ 10:18. ಇವಾಗ ರೀಚ್ ಆಗಿದ್ದು ನಾವು ಕಾಸರಗೋಡ್ಗೆ. ಇವಾಗ ಇಲ್ಲಿಂದ ಅಚ್ಚ ಬರೋಕ್ಕಾಗಲ್ಲ ಅಂತ ಅಂದರು, ಯಾಕಂದರೆ ಅವ್ರಿಗೆ ಇವತ್ತು ಸಂಡೇ ಅಲ್ವಾ, ಅವ್ರಿಗೆ ಆಫೀಸ್ ಹೋಗಬೇಕಾಗಿದೆ. ಅದಕ್ಕೆ ನಾವು ಆಟೋ ಇಟ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಹೋಗಿದ ತಕ್ಷಣ ರೆಡಿಯಾಗಿ ಬೇರೆ ಕಡೆ ಹೋಗಬೇಕು. ಅದೆಲ್ಲ ಅಂತ ಹೇಳ್ತೀನಿ ರೀ. ಟೈಮ್ ಬಂದು 12 ಗಂಟೆ, ಕರೆಕ್ಟ್ 12 ಗಂಟೆ ಗೈಸ್. ಹೊರ್ತಾ ಇದ್ದೀವಿ ನಾವು. ಅಮ್ಮಗುಡಿ ಬಾಯ್. ಗೈಸ್ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಊಟಿ. ಆ್ಯಕ್ಚುಲಿ ನಾಳೆ ಬಂದು ನಮ್ಮದು 2ನೇ ವರ್ಷದ್ದು ಆ್ಯನಿವರ್ಸರಿ, ಮದುವೆ ಆ್ಯನಿವರ್ಸರಿ. ಅದಕ್ಕೆ ಹೋದ ವರ್ಷವೂ ನಾವು ನಾನು ಅಡ್ಮಿಟ್ ಆಗಿಬಿಟ್ಟಿದ್ದೆ. ನನ್ನ ಬರ್ಡೇ ಆಗಿದೆ, ನೆಕ್ಸ್ಟ್ 2 ಡೇಸ್ಗೆ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದೆ. ಲೂಸ್ ಮೋಷನ್, ಹೊಟ್ಟೆ ಸ್ಟಮಕ್ ಅಪ್ಸೆಟ್ ಆಗಿ, ಏನೋ ಫುಡ್ ಪಾಯ್ಸನ್ ಆಗಿ. ಸೊ ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಅಂತ ದಯವಿಟ್ಟಾಗಿ ನನಗೆ ತುಂಬ ಒಂದು ಸ್ವಲ್ಪ ಬೇಜಾರಾಗಿತ್ತು. ದಟ್ ಈಸ್ ವೈ ದಿಸ್ ಇಯರ್ ನಾವು ಮಿಸ್ಸೇ ಮಾಡಬಾರ್ದು ಅಂತ ಫುಡ್ಡೆಲ್ಲ ಕಂಟ್ರೋಲ್ ಮಾಡಿ ಹುಷಾರಾಗಿ ತಿನ್ಕೊಂಡು ನಮ್ಮ ಆ್ಯನಿವರ್ಸರಿ ದಿನವೇ ಏನೂ ಆಗಬಾರ್ದು ಅಂತ ಬೇಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವ್ರ ಫ್ರೆಂಡ್ ಮ್ಯಾರೇಜ್ ಇದ್ದಿಲ್ಲ ಅಂದರೆ ನಾವು ಅಬ್ರಾಡ್ಗೆ ಹೋಗೋಕ್ಕಿದ್ವಿ, ಬಾಲಿಗೆ. ಬಟ್ ದೆನ್ ಅವ್ರ ಫ್ರೆಂಡ್ ಮ್ಯಾರೇಜ್ ಇತ್ತಲ್ವಾ, ಸೇಮ್ May 2. ಸೊ ಹೋಗೋಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಇಂಡಿಯಾದಲ್ಲೇ, ಐ ಮೀನ್ ನಮ್ಮ ಸೌತ್ ಕಡೆನೇ ಎಲ್ಲರೂ ನಾನು ನೋಡ್ದಿರೋ ಜಾಗ. ದಯವಿಟ್ಟು ಊಟಿಗೆ ಹೋಗಿದ್ದಾರೆ, ಆದರೆ ನಾನು ಹೋಗಿಲ್ಲ ಇದುವರೆಗೂ, ಊಟಿ ಮತ್ತು ಕೊಡೈಕನಲ್. ಅದಕ್ಕೆ ಅಲ್ಲೋಗೋಣ ಅಂತ. ಯಾರಾದರೂ ಕೊಡೈಕನಲ್ ಊಟಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೆಟ್ಸ್ ಮೀಟ್. ಎಸ್. ಸೊ ತುಂಬ ಲೇಟ್ ಆಯಿತು ಗೈಸ್. ಇವಾಗಲೇ 5:15. ಇನ್ನು ಊಟಿಗೆ ಹೋಗೋಕ್ಕೆ ಐ ಡೋಂಟ್ ನೋ ಇನ್ನು ಎಷ್ಟೊತ್ತು ಬೇಕಾಗುತ್ತೆ ಅಂತ. ಇಲ್ಲಿಂದ ಮೈಸೂರಿಂದ ಊಟಿಗೆ 3 hours ಬೇಕು. ನಾವಿವಾಗ ಮೈಸೂರಲ್ಲಿ ನಮ್ಮ ಆಲ್ವೇಸ್ ಒಂದು ಡೆಸ್ಟಿನೇಷನ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಎಲ್ಲರೂ ಬ್ರೇಕ್ ತೊಗೊಬೇಕಲ್ವ, ಡ್ರೈವಿಂಗ್ ಲಾಂಗ್ ಡ್ರೈವ್ ಹೋಗುವಾಗ ಮೈಸೂರಲ್ಲಿ ಒಂದು ಅಡ್ಡ ಇಟ್ಕೊಂಡಿದ್ದೀವಿ. ಮತ್ತು ಹುಣಸೂರು ಪೆರಿಯಪಟ್ಟಣ ಹತ್ರ ಒಂದು ಅಡ್ಡ. ಹಾಗೆ ಇಲ್ಲಿ ನಮ್ಮ ಅಡ್ಡ ಒಂದು ಸಾಪ. ಮೇ ಬಿ ಎಲ್ಲರಿಗೂ ಗೊತ್ತಿರ್ಬೋದು, ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಫುಡ್. ಇಲ್ಲಿ ಅಬ್ರಾಡಿಗೆ ಯಾರೆಲ್ಲ ಹೋಗೋಕ್ಕಾಗಲ್ಲ, ಫುಡ್ ತಿನ್ನೋಕ್ಕಾಗಲ್ಲ, ಇಲ್ಲಿ ಬಂದು ತಿನ್ಬೋದು. ಬಿಕಾಸ್ ಇಟ್ಸ್ ಸಿಮಿಲರ್ ಟು ದಿ ಅಬ್ರಾಡ್ ಫುಡ್ಸೇ ಇಲ್ಲ ಸಿಗುತ್ತೆ ನಿಮಗೆ. ಸೊ ಅದಕ್ಕೆ ನನಗೆ ದಯವಿಟ್ಟಾಗಿ ಒಂದು ಫೇವ್ರೆಟ್ ಫುಡ್ ಡಿಶ್ ಇದೆ ಇಲ್ಲಿ. ಸೊ ಅದು ಯಾವಾಗಲೂ ತಿನ್ನೋಕ್ಕೆ ನಾನು ಬ್ಯಾಂಗ್ಳೂರ್ಗೆ ಹೋಗಾಗನೂ ಇಲ್ಲೇ ಬಂದು ನಿಲ್ಲಿಸ್ಬಿಟ್ಟು ನಾನು ತೊಗೊಂಡು ಆನ್ ದಿ ವೇ ತಿನ್ಕೊಂಡು ಹೋಗ್ತೀವಿ. ಸೊ ಇವಾಗೂ ಊಟಿಗೆ ಹೋಗಾಗನೂ ಇಲ್ಲಿ ನಿಲ್ಲಿಸ್ಬಿಟ್ಟು ತೊಗೊಂಡು ಹೋಗೋಣ ಅಂತ ಸಾಪಾಗೆ ಬಂದಿದ್ದೀವಿ ಗೈಸ್. ಫೈನಲಿ ಸಾಪಾಯಿಂದ ತೊಗೊಂಡ್ವಿ. ತುಂಬ ಜನ ಅಲ್ಲಿ ಸಾಪಾದಲ್ಲಿ ಇಬ್ಬರು ಏನಂತಾರೆ ಅಲ್ಲಿ ಕೆಲಸ ಮಾಡೋರು, ಅವರು ನಮ್ಮದು ಗುರ್ತಿರ್ದು ನಮ್ಮನ್ನ ಮಾತಾಡಿಸಿ ನಿಮ್ಮ ವೀಡಿಯೋಸು ಚೆನ್ನಾಗಿದೆ ಅಂತೆಲ್ಲ ಹೇಳಿ ನನಗೆ ಶಾಕ್ ಆಯಿತು. ಫಾಲ್ ಇನ್ ಲವ್ ನೇಬರ್ ಇದಲ್ಲ, ಆ ಸೀರೀಸ್ ನನಗೆ ತುಂಬ ಇಷ್ಟ ಅಂತ ಇಬ್ಬರೂ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ಗುರ್ತಿರ್ದು ಮಾತಾಡ್ತಾರಲ್ಲ, ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಸೊ ಹಾಗೆ ಗೈಸ್ ಅವ್ರ ಹತ್ರ ಮಾತಾಡಿಕೊಂಡು ಇದು ತಗೊಂಡು ಇವಾಗ ಪ್ರಯಾಣ. Show that inside cream. Press it. ನೋಡಿ guys. Caramel. Oh, that one tasty. I
ಕ್ರೈ ಫಾರ್ ದಿಸ್. ಇದು ಫಸ್ಟ್ ಟೈಮ್ ನಾನು ಬಂದಾಗ ದೇವೇಟ ಏನಕ್ಕೆ ಇರಲ್ಲ, ಬೇಡ ಸುಮ್ನೆ ನೀನು ರೀಲ್ಸ್ ಎಲ್ಲ ನೋಡ್ಬಿಟ್ಟು ಕರ್ಕೊಂಡು ಹೋಗ್ತೀಯ, ಅದಾದ್ಮೇಲೆ ಊಟನೇ ಅಲ್ಲಿ ಫುಡ್ಡೇ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಈ ಸತಿ ಒನ್ ಟೈಮ್ ನನ್ನ ಟ್ರಸ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಅಂದೆ. ಸೊ ಬಂದ್ವಿ ಗೈಸ್ ಫಸ್ಟ್ ಟೈಮು. ಇದೇ ಸೇಮ್ ನಾವು ಇದೇ ಇಸ್ಕೊಂಡಿದ್ದು, ದೇವೇಟ ಕೊಟ್ಟೆ. ಇಸ್ ಲೈಕ್ ಏನಿದು ಲೈಕ್ ಹನಿ ಜೇನ್ ತರ ಇದೆ ಅಂತ. ಅವಾಗ ಬೇರೆ ಒಂದೇ ತಗೊಂಡಿದ್ದು. ಸೊ ಅವಾಗ ದೇವೇಟ ಪೇಡ್ ಪ್ರಮೋಷನ್ ಏನೂ ಅಲ್ಲ, ಪೇಡ್ ಪ್ರಮೋಷನ್ ಅಲ್ಲ, ಬಟ್ ಫುಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಷ್ಟು ಕಾಸ್ಟ್ ತಕ್ಕಂತಿಗೆ ಫುಡ್ ಕ್ವಾಲಿಟಿ ಹಂಗೆ ಇದೆ. ಹೌದು. ಸೊ ಟ್ರೈ ಮಾಡ್ಬೇಕು ಗೈಸ್, ಪ್ರತಿಯೊಬ್ರು ಟ್ರೈ ಮಾಡ್ಬೇಕು ಈ ಫುಡ್ ನ. ಆನೆ ಬಂತು, ಆನೆ ಆನೆ ಗೈಸ್ ಅಲ್ಲ, ಇಷ್ಟು ದೊಡ್ಡ ಎಲಿಫೆಂಟ್ ಗೈಸ್, ಆನೆ. They're so cute. See, pig also is there. Here. Piggu is there. See here. Pig here is hiding. See, it's here and you can see. Baby tiger, baby. It's on road, you see. Deer. Oh God. I love you guys. I love you so much. Thank you, universe. I love you, babies. They're so cute. ಗೈಸ್ ನಾವು ಊಟ ಮಾಡ್ತಾ ಇದ್ದೀವಿ. ನಮ್ಮ ಊಟ ಬಂದು ನೂಡಲ್ಸು. ಯಾವುದೋ ಫಾರೆಸ್ಟ್ ಮಧ್ಯದಲ್ಲಿ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೀವಿ. ಫಾರೆಸ್ಟ್ ಹೆಂಗಿದೆ ಅಂದರೆ ಯಪ್ಪ, ಆನೆ ನೋಡಿ ಸ್ಟ್ಯಾಚು ಅಂತ ನೆನ್ಸ್ಕೊಂಡ್ಬಿಟ್ವಿ ಒಂದು ಮಿನಿಟು. ಅಷ್ಟು ದೊಡ್ಡ ದೊಡ್ಡ ಆನೆ ವಿತ್ ಬಿಗ್ ಹಾರ್ನ್ಸ್. ನನಗೆ ಗೈಸ್ ಫೈನಲಿ ಊಟಿಗೆ ರೀಚ್ ಆದ್ವಿ. ಒಂದು ರೂಮ್ ತಗೊಂಡು ಫ್ರೆಶ್ ಅಪ್ ಆಗಿ ಒಂದು ಶೂಟ್ ಇತ್ತು, ಅಮ್ಮ ಕ್ಯಾರೆಕ್ಟರು ನಮ್ಮ ಕೀರ್ತನ ಚಾನಲ್ಗೆ ಶೂಟ್ ಮಾಡಿ ಇವಾಗ ಮಲ್ಕೊಳ್ಳೋದೆ ಗೈಸ್. ತುಂಬ ಚಳಿ, ಬ್ಯಾಂಗ್ಳೂರ್ ಥರನೇ ಫೀಲ್ ಆಗ್ತಿದೆ. ನಮ್ಮ ಬೆಂಗಳೂರು ಈ ವಿಂಟರ್ ಟೈಮಲ್ಲಿ ಹಿಂಗೆ ತಣ್ಣಗಿರೋದೆ ಸೇಮ್ ಅದೇ ಥರನೇ. ಐ ಫೀಲ್ ವೆರಿ ಹ್ಯಾಪಿ. ಆದರೆ ನೈಟ್ ಬರೋದ್ರಿಂದ ಗೈಸ್ ಇನ್ನೊಂದು ಆನ್ ದಿ ವೇ ಬರ್ತಾನೆ, ಅದು ಟೌನ್ ಮೇನ್ ಸಿಟಿ ಏರಿಯಾನೇ, ಓಕೆನಾ. ಅಲ್ಲಿ ಜಸ್ಟ್ ಒಂದು ಟರ್ನಿಂಗ್ ಇದೆ, ಆ ಟರ್ನಿಂಗಲ್ಲಿ ಫುಲ್ ಮರ ಕಾಡು ಥರ, ಜಸ್ಟ್ ಒಂದು 500 ಮೀಟರ್ ಅಷ್ಟೇ ಇರ್ಬೋದು. ಅಲ್ಲಿ ಒಂದು ಟೈಗರು ರೋಡ್ ಕ್ರಾಸ್ ಆಗಿ ಅದು ಜಸ್ಟ್ ಹಿಂಗೆ ಇಳಿತಾ ಇತ್ತು, ಆ ಫಾರೆಸ್ಟ್ಗೆ ಹೋಗ್ತಾ ಇತ್ತು. ಜಸ್ಟ್ ಅದು ಹಿಂದೆದು ಕಾಲು ಮತ್ತು ಬಾಲ ಮಾತ್ರ ನಾವು ನೋಡಿದ್ವಿ ಗೈಸ್. ಅದು ಪಟ್ ಅಂತ ಓಡೋಯ್ತು. ನಮ್ಮನ್ನ ನೋಡಿ ಭಯ ಪಡ್ಕೊಂಡು ಅದು ಓಡೋಗ್ತೈತೆ. ಆ್ಯಕ್ಚುಲಿ ನಾವು ಅದನ್ನ ನೋಡಿ ಭಯ ಪಡಬೇಕು. ಅದಾದಮೇಲೆ ಲಾಸ್ಟಲ್ಲೂ ಟೈಗರು ನೋಡಿಬಿಟ್ವಿ. ಎಲಿಫೆಂಟ್ ನೋಡಿದ್ವಿ, ಟೈಗರ್ ನೋಡಿದ್ವಿ, ಬುಲ್ ನೋಡಿದ್ವಿ, ಡಿಯರು ನೋಡಿದ್ವಿ ಅಲ್ವಾ ದೇವಟ? ಎಲ್ಲ ಸುಮ್ಮನೆ ಗೈಸ್, ಏನೂ ಇಲ್ಲ, ಬರೀ ಕ್ಯಾಟ್ಗಳಿಲ್ಲ ಗೈಸ್. ಪ್ರೂಫಿಗೋಸ್ಕರ ವಿಡಿಯೋನೂ ಹಾಕ್ತೀನಿ, ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಓಕೆ ಗೈಸ್, ಬಾಯ್.